ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕಥೆ. ಪ್ರಿಯಾ ತನ್ನ ತಾಯಿಯ ಮುಖವನ್ನೊಮ್ಮೆ ನೋಡಿ ತಲೆ ಬಗ್ಗಿಸಿದಳು. ನಿಶಾಂತ್ ಮತ್ತು ಪ್ರಿಯಾ ಮೊದಲೇ ನಿಶ್ಚಯಿಸಿದ್ದ ಹಾಗೆ ಕಾಂಟ್ರಾಕ್ಟ್ ಮದುವೆ ಎಂದು ಪ್ರಿಯಾ ಒಪ್ಪಿಗೆ ಸೂಚಿಸಿದಳು. ಹುಡ್ಗ ಒಪ್ಪಿದ್ದಾಯ್ತು, ಇನ್ನೇನು ಮುಂದಿನ ಕಾರ್ಯ ಪ್ರಾರಂಭಿಸಬಹುದು ಎಂದರು ಶಾರದಮ್ಮ. ಸಂಧ್ಯಾ ತಕ್ಷಣ ಅರ್ಚಕರಿಗೆ ಕರೆ ಮಾಡಿ ಮದುವೆಗೆ 2-3 ದಿನದಲ್ಲಿ ಶುಭ ಮುಹೂರ್ತವನ್ನ ಕೇಳುತ್ತಾರೆ. ಅರ್ಚಕರು ಶುಕ್ರವಾರ ಬೆಳಿಗ್ಗೆ ಸಮಯ ಕೊಡ್ತಾರೆ. ಶುಕ್ರವಾರ ಈ ಮದುವೆ ನಡೆಯೋಕ್ ಸಾಧ್ಯ ಇಲ್ಲ ಎಂದಳು ಪ್ರಿಯಾ. ತಕ್ಷಣವೇ ಸಂಧ್ಯಾ ಗಾಬರಿಯಿಂದ, ಯಾಕಮ್ಮ, ಏನಾಯ್ತು ಎಂದರು. ಶುಕ್ರವಾರ ಅಮ್ಮನ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ, ಅದನ್ನ ಬದಲಾಯಿಸುವಂತಿಲ್ಲ ಎಂದಾಗ, ಅಷ್ಟೇ ತಾನೆ, ಪರವಾಗಿಲ್ಲ, ಅರ್ಚಕರನ್ನ ಕೇಳಿ ನಾಳೆನೇ ಒಂದು ಒಳ್ಳೆ ಮುಹೂರ್ತನ ಕೇಳೋಣ, ಒಟ್ನಲ್ಲಿ ಆದಷ್ಟು ಬೇಗ ಮದುವೆ ಆಗಬೇಕು. ನೋಡಿ ಗೀತಾ, ಇನ್ಮುಂದೆ ನಾವು ಕೂಡ ನಿಮ್ಮನೆಯವರೇ. ನಾಳೆ ಮದುವೆ ಆಗಲಿ, ನಂತರ ಶುಕ್ರವಾರ ನಿಮ್ಮ ಆಪರೇಷನ್ ಆದಮೇಲೆ ನೀವು ನಮ್ಮನೆಯಲ್ಲೇ ವಿಶ್ರಾಂತಿ ತಗೊಳ್ಳಿ, ಆಗ ಪ್ರಿಯಾಗೂ ಸಮಾಧಾನ ಎಂದರು ಸಂಧ್ಯಾ. ಪ್ರಿಯಾ ಮನಸ್ಸಿಗೂ ನಿರಾಳವಾಯಿತು. ಅಲ್ಲಿಂದ ಎಲ್ಲರೂ ಮದುವೆ ತಯಾರಿಗೆ ಹೊರಟರು. ಮರುದಿನ ಬೆಳಗ್ಗೆ 10:30ಕ್ಕೆ ಶುಭ ಮುಹೂರ್ತ ಕೊಟ್ಟಿದ್ರು ಅರ್ಚಕರು. ನಿಶಾಂತ್ ಬಿಳಿ ಬಣ್ಣದ ರೇಷ್ಮೆ ಪಂಚೆ, ಶರ್ಟ್, ಪೇಟನ ಧರಿಸಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತನ್ನ ತಾಯಿ ಮತ್ತು ಶಾರದಮ್ಮನೊಂದಿಗೆ ಪ್ರಿಯಾಗಾಗಿ ಕಾಯ್ತಾ ಇದ್ದ. ಪ್ರಿಯಾ ತನ್ನ ತಾಯಿ ಗೀತಾರೊಂದಿಗೆ ಆಟೋ ಒಂದರಲ್ಲಿ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಇಳಿದ್ಲು. ಸುತ್ತಲೂ ದೇವಸ್ಥಾನದ ಆವರಣವನ್ನ ನೋಡ್ತಾ ಆಕಸ್ಮಿಕವಾಗಿ ಪ್ರಿಯಾಳ ಕಡೆ ನೋಡಿದ ನಿಶಾಂತ್ ಒಂದು ಕ್ಷಣ ಮೈಮರೆತು ಸ್ತಬ್ಧನಾದ. ಕೆಂಪು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಮಲ್ಲಿಗೆನ ಮುಡಿದು ಒಡವೆಗಳನ್ನ ಅಲಂಕರಿಸಿ ಮದುಮಗಳಾಗಿ ಬಂದು ನಿಂತ ಪ್ರಿಯಾಳನ್ನ ನೋಡಿದ ನಿಶಾಂತ್ ಅವಳ ಸೌಂದರ್ಯಕ್ಕೆ ಕಳೆದೋದ. ಎಂದು ಹುಡುಗಿಯರನ್ನ ಕಣ್ಣೆತ್ತಿ ನೋಡದ ನಿಶಾಂತ್ನ ಮನಸ್ಸು ಮೊದಲ ಬಾರಿ ಒಂದು ಹುಡುಗಿ ಬಗ್ಗೆ ಯೋಚಿಸೋದಕ್ಕೆ ಪ್ರಾರಂಭಿಸಿತ್ತು. ಮೊದಲ 2 ಬಾರಿ ಪ್ರಿಯಾಳನ್ನ ನೋಡಿದ ನಿಶಾಂತ್ಗೆ ಇಂದು ಪ್ರಿಯಾ ವಿಶೇಷವಾಗಿ ಕಂಡಿದ್ಲು. ಅವಳನ್ನೇ ನೋಡ್ತಾ ನಿಂತಿದ್ದ ನಿಶಾಂತ್ಗೆ, ನಿಶಾಂತ್ ಎಂದು ಸಂಧ್ಯಾ ಭುಜ ಹಿಡಿದಾಗ ಎಚ್ಚೆತ್ತುಕೊಂಡ ನಿಶಾಂತ್. ಇನ್ನೇನು, ಹುಡುಗಿ ಅವ್ರ ಮನೆಯವರು ಬಂದಿದ್ದಾಯ್ತಲ್ಲ, ಮದ್ವೆ ಶಾಸ್ತ್ರ ಪ್ರಾರಂಭಿಸೋಣ ಎಂದು ಪುರೋಹಿತರು ಮಂತ್ರವನ್ನ ಪ್ರಾರಂಭಿಸಿದರು. ನಿಶಾಂತ್ನ ಕಣ್ಣು ಮತ್ತೊಮ್ಮೆ ಪ್ರಿಯಾಳನ್ನು ನೋಡಲು ಕಾತೊರೆಯುತ್ತಿತ್ತು. ಆದ್ರೆ ಪ್ರಿಯಾ ಮನಸ್ಸಿನಲ್ಲಿ ಗೊಂದಲ. ಇದು ನಿಜವಾದ ಮದ್ವೆನಾ, ಕಾಂಟ್ರಾಕ್ಟ್ ಮದ್ವೆನಾ? ಅರ್ಚಕರು ಕಳಿಸಿದ ಸಂಬಂಧ ಅಂತ ಹೇಳಿದ್ರು ಅಮ್ಮ. ನಿಶಾಂತ್ ಸರ್ ಪ್ರಕಾರ ಇದು ಕಾಂಟ್ರಾಕ್ಟ್ ಮದ್ವೆ. 15 ದಿನ ಆದ್ಮೇಲೆ ಅಮ್ಮಂಗೆ ಏನಂತ ಹೇಳೋದು ಎಂಬ ಚಿಂತೆಯಲ್ಲೇ ಇದ್ಲು. ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ದ ಪ್ರಿಯಾಗೆ ಕೇವಲ ಅಮ್ಮನ ಆಪರೇಷನ್ ಮಾತ್ರ ಮುಖ್ಯವಾಗಿತ್ತು. ಸಂಧ್ಯಾರ ಕೊನೆಯ ಆಸೆ ನೆರವೇರ್ತಿದ್ದಂತೆ ಅವ್ರ ಕಣ್ಣಿನಲ್ಲಿ ನೀರು ತುಂಬಿತ್ತು. ಮಾಂಗಲ್ಯ ಧಾರಣೆ ವೇಳೆ ಅಮ್ಮನ ಮುಖವನ್ನ ನೋಡಿದ ನಿಶಾಂತ್, ಅಮ್ಮನ ಕೊನೆ ಆಸೆ ನೆರವೇರಿಸೋದಕ್ಕೆ ನಾನೇಕೆ ಇಂಥ ನಿರ್ಧಾರ ತಗೊಂಡೆ? ಈ ಕಾಂಟ್ರಾಕ್ಟ್ ಮದ್ವೆಯಿಂದ ಅವರಿಗೆ ಮೋಸ ಮಾಡ್ದಂತಾಗುತ್ತೆ. ಐ ಆಮ್ ಸಾರಿ ಅಮ್ಮ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ ಮಾಂಗಲ್ಯವನ್ನ ಕಟ್ಟಿದ. ಹೆಣ್ಣಿಗೆ ಮಾಂಗಲ್ಯ ಅನ್ನೋದು ತುಂಬಾ ಶ್ರೇಷ್ಠ. ಅಂತ ಮಾಂಗಲ್ಯ ಕೇವಲ 15 ದಿನ ಮಾತ್ರ ನನ್ನ ಕುತ್ತಿಗೆನಲ್ಲಿರುತ್ತೆ. ಅಮ್ಮನ ಖುಷಿ ಕೇವಲ 15 ದಿನಕ್ಕೆ ಎಂದುಕೊಳ್ಳುತ್ತಾ ಭಾವುಕಳಾದಳು ಪ್ರಿಯಾ. ಪ್ರಿಯಾ ಮತ್ತು ನಿಶಾಂತ್ನನ್ನು ಆಶೀರ್ವದಿಸಿದ ಸಂಧ್ಯಾ ನಿಶಾಂತ್ನ ಕೈನ ಪ್ರಿಯಾಳ ಕೈನಲ್ಲಿ ಇಟ್ಟು, ಪ್ರಿಯಾ, ಇನ್ಮೇಲೆ ನಿಶಾಂತ್ ನಿನ್ ಜವಾಬ್ದಾರಿ. ಜೀವನದ ಯಾವುದೇ ಸಂದರ್ಭದಲ್ಲಿ ನೀನು ಅವನ ಕೈ ಬಿಡಬಾರ್ದು. 100 ಕಾಲ ಸುಖವಾಗಿ ಬಾಳಿ ಎಂದು ಹಾರೈಸಿದರು. ಗೀತಾ ಅವರೇ, ನಿಮ್ಮ ಮಗಳು ಈಗ ನಮ್ಮನೆ ದೀಪ. ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಒಂದೇ ದಿನದಲ್ಲಿ ಮದ್ವೆಗೆ ಒಪ್ಪಿದ ನಿಮ್ಗೆ ಧನ್ಯವಾದ. ಇನ್ಮುಂದೆ ತಾಯಿ ಇಲ್ಲದ ನಿಶಾಂತ್ಗೆ ನೀವೇ ತಾಯಿ ಸ್ಥಾನ ತುಂಬಬೇಕು ಎಂದು ಗೀತಾರನ್ನ ಅಪ್ಪಿಕೊಂಡ್ರು ಸಂಧ್ಯಾ. ದಯವಿಟ್ಟು ನೊಂದ್ಕೋಬೇಡಿ, ಇನ್ಮುಂದೆ ಇಬ್ರು ನನ್ನ ಮಕ್ಕಳೇ ಎಂದು ಸಮಾಧಾನ ಪಡಿಸಿದರು ಗೀತಾ. ಮದುವೆ ಒಂದು ಶುಭಗಳಿಗೆಯಾದ್ರೂ ಎಲ್ಲರ ಮನಸ್ಸಿನಲ್ಲೂ ನೋವು, ಗೊಂದಲವೇ ತುಂಬಿತ್ತು. ಅಮ್ಮೋರೆ, ಸಮಯ ಆಯ್ತು, ಬನ್ನಿ, ಹುಡ್ಗಿನ ಮನೆ ತುಂಬಿಸ್ಕೋಬೇಕು ಎಂದರು ಶಾರದಮ್ಮ. ದೇವಸ್ಥಾನದಲ್ಲಿ ಊಟ ಮುಗಿಸಿ ಎಲ್ಲರೂ ನಿಶಾಂತ್ ರವರ ಮನೆಗೆ ಹೊರಟ್ರು.
ಮೊದಲ ಬಾರಿಗೆ ನಿಶಾಂತ್ ಮನೆಗೆ ಕಾಲಿಟ್ಟ ಪ್ರಿಯಾಗೆ ಮನಸ್ಸಿನಲ್ಲಿ ಸಂಕೋಚ ತುಂಬಿತ್ತು. ಆರತಿ ಎತ್ತಿ ಇಬ್ಬರನ್ನ ಬರಮಾಡಿಕೊಂಡ್ರು ಶಾರದಮ್ಮ. ಪ್ರಿಯಾಗೆ ನಿಶಾಂತ್ನ ರೂಮ್ ತೋರಿಸಿ, ಇದೇ ನಿಮ್ಮ ರೂಮ್, ಹೋಗಿ ಬಟ್ಟೆ ಬದಲಾಯಿಸಿ ಬಾಮ್ಮ ಎಂದು ಹೇಳಿದರು. ಬಟ್ಟೆ ಬದಲಾಯಿಸಿ ಬಂದ ಪ್ರಿಯಾಗೆ ಶಾರದಮ್ಮ ಕಾಫಿ ತಂದುಕೊಟ್ರು. ತಗೋಮ್ಮ ಕಾಫಿ, ನಿಶಾಂತಪ್ಪಂಗೂ ಕೊಡು ಎಂದು ಕಾಫಿ ಟ್ರೇಯನ್ನ ಕೈಗಿಟ್ರು. ತಗೊಳ್ಳಿ ಸರ್ ಕಾಫಿ ಎಂದಳು ಪ್ರಿಯಾ. ಪ್ರಿಯಾ, ಅವನು ನಿನ್ ಗಂಡ, ಸರ್ ಅಂತ ಯಾಕೆ ಕರಿತೀಯ ಎಂದರು ಸಂಧ್ಯಾ. ಅವರ ಮಾತಿಗೆ ನಕ್ಕು ಸರಿ ಎಂದು ಸುಮ್ಮನಾದಳು ಪ್ರಿಯಾ. ರಾತ್ರಿ ಊಟ ಮುಗಿಸಿ ಸಂಧ್ಯಾ ಮತ್ತು ಶಾರದಮ್ಮ ನಿಶಾಂತ್ ಪ್ರಿಯಾನ ಮದ್ವೆ ಬಗ್ಗೆ ಮಾತಾಡ್ತಾ ನಿದ್ರೆಗೆ ಜಾರಿದ್ರು. ಇತ್ತ ಮಲಗಲು ರೂಮ್ಗೆ ಬಂದ ಪ್ರಿಯಾ ರೂಮ್ನಲ್ಲಿ ನಿಶಾಂತ್ ಇರೋದನ್ನ ಕಂಡು ಮೇ ಐ ಕಮಿನ್ ಸರ್ ಎಂದಳು. ಪ್ರಿಯಾ ಅವರೇ, ಇದು ನಮ್ಮನೆ, ಆಫೀಸ್ ಅಲ್ಲ, ಒಳಗೆ ಬನ್ನಿ ಎಂದನು ನಿಶಾಂತ್. ಸಂಕೋಚದಿಂದಲೇ ಒಳಗೆ ಬಂದ ಪ್ರಿಯಾ, ಅದು ಸರ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ನೀವು ನಮ್ಮ ತಾಯಿಗೆ ಅರ್ಚಕರಿಂದ ಕಾಲ್ ಮಾಡಿಸಿದ್ರಾ ಎಂದಳು ಪ್ರಿಯಾ. ಓ ಸಾರಿ ಪ್ರಿಯಾ ಅವರೇ, ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕೆ ಆಗಲಿಲ್ಲ. ಅದು ನಮ್ಮಮ್ಮ ದೇವಸ್ಥಾನದಲ್ಲಿ ಅರ್ಚಕರನ್ನ ಭೇಟಿಯಾದಾಗ ಅವರು ನಿಮ್ಮ ಜಾತಕ ಫೋಟೋನ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಅಮ್ಮ ನಾನು ನೋಡಿದ ಹುಡುಗಿನೇ ಮದುವೆ ಆದೆ ಅಂತ ಸಮಾಧಾನ ಮಾಡಿಕೊಂಡ್ರು. ನಾವೇಗೋ ಮುಂಚೆನೇ ಮಾತಾಡಿದ್ವಲ್ಲ, ಹಾಗಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಸುಮ್ಮನೆ ಆದೆ ಎಂದನು ನಿಶಾಂತ್. ಸರಿ ಸರ್, ಒಳ್ಳೇದಾಯ್ತು. ಆದರೆ ಇದ್ಯಾವುದು ನನ್ನ ತಾಯಿಗೆ ಸದ್ಯಕ್ಕೆ ಗೊತ್ತಾಗಬಾರ್ದು ಎಂದಳು ಪ್ರಿಯಾ. ನೋಡಿ ಪ್ರಿಯಾ, ನೀವು ನನ್ನ ಸರ್ ಅಂತ ಕರಿಬೇಡಿ, ಮನೆಯಲ್ಲಿ ಡೌಟ್ ಬರುತ್ತೆ. ನಿಶಾಂತ್ ಅಂತಾನೆ ಕರೀರಿ, ಫೀಲ್ ಕಂಫರ್ಟಬಲ್. ಇಲ್ಲಿ ನಿಮಗೆ ಏನೇ ಬೇಕಾದರೂ ನನ್ನ ಕೇಳಿ. ನಿಮ್ಮ ಈ ಸಹಾಯಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಎಂದನು. ನನ್ನ ತಾಯಿ ಆಪರೇಷನ್ಗೆ ಸಹಾಯ ಮಾಡ್ತಿರೋ ನಿಮಗೂ ಧನ್ಯವಾದಗಳು ಸರ್. ಗುಡ್ ನೈಟ್ ಎಂದೇಳಿ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಮಲಗಿದಳು ಪ್ರಿಯಾ. ನಿಶಾಂತ್ ಮನಸ್ಸಿನಲ್ಲಿ ಏನೋ ಗೊಂದಲ. ಪ್ರಿಯಾಳ ವಿಷಯದಲ್ಲಿ ನಾನೇನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡ ಎಂದುಕೊಳ್ಳುತ್ತಾ ಅವನು ನಿದ್ರೆಗೆ ಜಾರಿದನು. ಮುಂದುವರಿಯುವುದು.